ಹಾಯ್ ಫ್ರೆಂಡ್, ಡೇ 7 ವೇಟ್ ಲಾಸ್ ಚಾಲೆಂಜ್ಗೆ ಸ್ವಾಗತ. ಸೊ ಫಸ್ಟ್ ಎದ್ದು ಎಕ್ಸಸೈಸ್ ಎಲ್ಲ ಆಯಿತು ಆ್ಯಂಡ್ ವಾಮ್ ವಾಟರ್ ತೊಗೊಂಡಿದ್ದೆ ಬೆಳಗ್ಗೆ 1 ಲೋಟ. ಅದಾದಮೇಲೆ ಒಂದು 10 ನಿಮಿಷ ಬಿಟ್ಟು ಎಕ್ಸಸೈಸ್ ಮಾಡ್ಕೊಳ್ತೀನಿ. 30 ಮಿನಿಟ್ಸ್ ಅಂತೂ ಎಕ್ಸಸೈಸ್ ಕಂಪಲ್ಸರಿ ಮಾಡಿರ್ತೀನಿ. ಸೊ ಅದಾದ ನಂತರ ವೇಟ್ ಲಾಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ತಗೊಳ್ಳೇಬೇಕು ಆಫ್ಟರ್ ದ ಎಕ್ಸಸೈಸ್ ಮಾಡಿ ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ನಾವು ಯಾವುದಾದ್ರೂ ಒಂದು ಡಿಟಾಕ್ಸ್ ವಾಟರ್ನ ತಗೊಳ್ಬೇಕಾಗತ್ತೆ. ಸೊ ನಾನು ವೇಟ್ ಲಾಸ್ ಡ್ರಿಂಕ್ನೇ ತಗೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟು ನಾನು ಗಂಜಿನೇ ತಗೊಳ್ತಾ ಇದ್ದೀನಿ ಹೆಚ್ಚಾಗಿ. ಸೊ ಲಿಕ್ವಿಡ್ ಫುಡ್ ತಗೊಳ್ಳೋದ್ರಿಂದ ಸ್ವಲ್ಪ ಫಾಸ್ಟಾಗಿ ನಮಗೆ ವೇಟ್ ರೆಡ್ಯೂಸ್ ಆಗುತ್ತೆ. ಒನ್ ಟೈಮ್ ಲಿಕ್ವಿಡ್ ಫುಡ್ಡು, ಒನ್ ಟೈಮ್ ಬೇರೆ ಫುಡ್ಡು ಆ ಥರದ್ದು ತಗೊಂಡಾಗ ಬ್ಯಾಲೆನ್ಸ್ಡ್ ಆಗುತ್ತೆ. ಮೀಲ್ ಬ್ಯಾಲೆನ್ಸ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟು ನಾನೀಗ ಡಿಟಾಕ್ಸ್ ವಾಟ್ರೆಲ್ಲ ಕುಡಿದು ಬ್ರೇಕ್ಫಾಸ್ಟ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ. ಲಂಚು ಸ್ಕೂಲ್ಗೆ ತಗೊಂಡೋಗ್ತೀನಿ. ಬಟ್ ಇವತ್ತು ಲಂಚು ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಪ್ರೊವೈಡ್ ಮಾಡಿದ್ರು ನಮಗೆ. ಅಕಾಡೆಮಿಕ್ ಸ್ಟಾರ್ಟಿಂಗ್ ಅಂಥೇಳಿ ಮ್ಯಾನೇಜ್ಮೆಂಟ್ ಊಟ ಕೊಡಿಸಿದ್ರು. ಹಾಗಾಗಿ ಲಂಚನ್ನ ತೋರ್ಸೋಕ್ಕಾಗಿಲ್ಲ. ಬಟ್ ಪಲಾವ್ ತಿನ್ಕೊಂಡೆ, ಅಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮೊಸರನ್ನ ಪಲಾವ್ ತೊಗೊಂಡಿದ್ದೆ. ಸೊ ಈಗ ಸ್ಕೂಲ್ಗೆ ಹೋಗೋಕ್ಕಂತ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊತಾ ಇದ್ದೀನಿ. ಮಾಲ್ಟ್ ಮನೇಲೇ ಮಾಡಿರುವಂಥ ಸಿರಿಧಾನ್ಯಗಳ ಮಾಲ್ಟ್ ಪೌಡ್ರನ್ನ ಹಾಕ್ಕೊಂಡು, ಯಾವುದೇ ರೀತಿ ಬೆಲ್ಲ ಸಕ್ಕರೆ ಏನು ಬಳಸದೆ ಜಸ್ಟ್ ಮಾಲ್ಟ್ನ ಚೆನ್ನಾಗಿ ಬೇಯಿಸ್ಕೊಂಡು ಕುಡಿತೀನಿ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಗುತ್ತೆ. ನಮಗೆ ಹೋಲ್ ಡೇ ಇದು ಆ್ಯಕ್ಟಿವ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ ಮಾಲ್ಟು, ಮತ್ತು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ಇದನ್ನು ಮಾಲ್ಟನ್ನೇ ತಗೊಳ್ಳೋಕೆ ಇಷ್ಟಪಡ್ತೀನಿ ಬ್ರೇಕ್ಫಾಸ್ಟ್ಗೆ. ರಾತ್ರಿಗೆ ಕೂಡ ನಾವು ತಗೊಳ್ಬೋದು. ಊಟದ ಬದಲಾಗಿ ನಾವು ಮಾಲ್ಟ್ ತಗೊಳ್ಳೋದ್ರಿಂದ ಬೇಗ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಬಟ್ ಫುಡ್ ಕಂಟ್ರೋಲ್ ಆಗಲ್ಲ ಅನ್ನೋರು ತಗೊಳ್ಬೋದು. ಸಂಜೆ ಸ್ನ್ಯಾಕ್ಸ್ಗೆ ಸ್ವಲ್ಪ ಬೇಲ್ಪುರಿ ಮಾಡ್ಕೊಂಡಿದ್ವಿ. ಸೊ ಬೇಲ್ಪುರಿನ ತಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬೇಲ್ಪುರಿಯಲ್ಲಿ ಸ್ವಲ್ಪ ತರಕಾರಿನ ಇನ್ಕ್ಲೂಡ್ ಮಾಡಬೇಕು. ಕ್ಯಾರೆಟು, ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ ಇದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಸ್ವಲ್ಪ ಕಡಲೆಕಾಯಿ ಬೀಜ. ರಾತ್ರಿ ಊಟಕ್ಕೆ ಲೈಟಾಗಿ ಸ್ವಲ್ಪ ರೈಸು, ಆಮ್ಲೆಟು ಮತ್ತು ಸಾಂಬಾರನ್ನ ತೊಗೊಂಡಿದ್ದೆ. ಹೀಗಿತ್ತು ನನ್ನ ಡೇ 7. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.